ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಚೇತನ. ಸ್ನೇಹಿತರೆ, ಅಂಕೋಲದಲ್ಲಿ ಇರುವಂತಹ ಈ ಹನುಮಠ ಏನಿದೆ, ಹನುಮಠದಲ್ಲಿ ಇರುವಂತಹ ಲಕ್ಷ್ಮೀ ನಾರಾಯಣ ಮಹಾಮಾಯ ದೇವಸ್ಥಾನ ಇದಾಗಿದೆ. ಇದರ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಅಂಕೋಲ ಒಂದು ಮಾವಿನ ತೋಟದ ಪಟ್ಟಣವಾಗಿದ್ದು ಇದು ನೈಸರ್ಗಿಕ ಪರಿಸರವನ್ನು ಹೊಂದಿದೆ ಮತ್ತು ಸುಂದರವಾಗಿ ಕಾಣುತ್ತದೆ. ಶ್ರೀ ಲಕ್ಷ್ಮೀನಾರಾಯಣ ಮಹಾಮಾಯ ದೇವಾಲಯವು ಅಂಕೋಲದ ಸಮೀಪದಲ್ಲಿರುವ ಹನುಮಠದಲ್ಲಿ ಇದೆ. ಗೋವಾ ಸ್ವಲ್ಪ ಸಮಯದವರೆಗೆ ಪೋರ್ಚುಗೀಸರ ಆಳ್ವಿಕೆಯಲ್ಲಿತ್ತು ಎಂದು ಸಹ ತಿಳಿದಿದೆ. ಪೋರ್ಚುಗೀಸರು ಹಿಂದೂ ದೇವಾಲಯಗಳು ಮತ್ತು ಹಿಂದೂ ಧರ್ಮವನ್ನು ನಾಶ ಮಾಡಲು ಪ್ರಾರಂಭಿಸಿದರು. ಈ ಧಾರ್ಮಿಕ ಕಿರುಕುಳವನ್ನು ತಡೆದುಕೊಳ್ಳಲು ಸಾಧ್ಯವಾಗದೆ ಅನೇಕ ಹಿಂದೂ ಕುಟುಂಬಗಳು ಗೋವಾದಿಂದ ವಲಸೆ ಸಹ ಹೊಂದವು. ಶ್ರೀ ಲಕ್ಷ್ಮೀನಾರಾಯಣ ಮಹಾಮಾಯ ಭಕ್ತರು ಸಹ ಅದೇ ಪರಿಸ್ಥಿತಿಯನ್ನು ಎದುರಿಸಬೇಕಾಯಿತು. ಆದರೆ ಅವರು ತಮ್ಮ ಕುಟುಂಬ ದೇವತೆಯನ್ನು ಬಿಟ್ಟು ಹೋಗಲು ಸಾಧ್ಯವಿರಲಿಲ್ಲ. ಅವರಿಗೆ ಇಷ್ಟ ಇಲ್ಲದೆ ಇರುವಂತಹ ಕಾರಣಕ್ಕೆ ನಾಗವೆಯಿಂದ ಶ್ರೀ ಲಕ್ಷ್ಮೀನಾರಾಯಣವನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗುವುದು ಅವರಿಗೆ ಸುಲಭವಾಗಿತ್ತು. ಆದರೆ ಮಹಾಮಾಯೆ ರೋಹಿಣಿ ರೂಪದಲ್ಲಿ ಸ್ವಯಂ ಅಭಿವ್ಯಕ್ತಗೊಂಡಳು. ಇದು ಭಕ್ತರಿಗೆ ಅವಳನ್ನು ಗೋವಾದಿಂದ ಹೊರಗೆ ಕರೆದೊಯ್ಯುವಲ್ಲಿ ಸಮಸ್ಯೆ ಉಂಟು ಮಾಡಿತು. ಆದರೆ ಮಹಾಮಾಯೆ ತೆಂಗಿನಕಾಯಿ ರೂಪದಲ್ಲಿ ಅವರೊಂದಿಗೆ ಹೋಗುವುದಾಗಿ ಅವರಿಗೆ ಭರವಸೆ ನೀಡಿದ್ದರು. ಹೀಗಾಗಿ ಭಕ್ತರು 1510ರಲ್ಲಿ ತೆಂಗಿನಕಾಯಿ ಮತ್ತು ಶ್ರೀ ಲಕ್ಷ್ಮೀನಾರಾಯಣನ ಪ್ರತಿಮೆಯೊಂದಿಗೆ ಗೋವಾವನ್ನು ತೊರೆದರು. ನಂತರ ಹನುಮಠವು ಏನಿದೆ ಜಾಗ ಇದೆ ಹನುಮಠ. ಹನುಮಠವು ದಟ್ಟ ಕಾಡಾಗಿತ್ತು. ಭಕ್ತರು ಹನುಮಠವನ್ನು ತಲುಪುವ ಹೊತ್ತಿಗೆ ಮುಸ್ಸಂಜೆಯಾಗಿತ್ತು. ಅವರು ಶ್ರೀ ಮಹಿಷಾಸುರ ಮರ್ದಿನಿ ಶ್ರೀ ಭಗವತಿಯ ದೇವಸ್ಥಾನದಲ್ಲಿ ತಂಗಿದರು. ಆ ಸ್ಥಳದಲ್ಲಿ ಶ್ರೀ ವೀರಪ್ಪ, ಶ್ರೀ ಹೊನ್ನಪ್ಪ ಮತ್ತು ಶ್ರೀ ಹನುಮಂತ ದೇವಾಲಯಗಳು ಸಹ ಇದ್ದವು. ಶ್ರೀ ಹನುಮಂತ ದೇವಾಲಯದ ಕಾರಣ ಈ ಸ್ಥಳಕ್ಕೆ ಹನುಮಂತ ಎಂದು ಹೆಸರಿಡಲಾಯಿತು. ಮುಂದಿನ ಬೆಳಗಿನ ಜಾವದ ಮೊದಲು ಒಂದು ಆಶ್ಚರ್ಯಕರ ಘಟನೆ ನಡೆಯಿತು. ತೆಂಗಿನಕಾಯಿ ಈಗ ಇರುವೆ ಗುಡ್ಡದಿಂದ ಸುತ್ತುವರೆದಿತ್ತು. ಶ್ರೀ ಲಕ್ಷ್ಮೀನಾರಾಯಣ ಮತ್ತು ಶ್ರೀ ಮಹಾಮಾಯೆ ಅಲ್ಲಿ ಶಾಶ್ವತವಾಗಿ ಉಳಿಯಲು ಬಯಸಿದರು ಎಂಬುದು ಸಹ ಸ್ಪಷ್ಟವಾಗಿ ಕಾಣುತ್ತದೆ. ಸ್ನೇಹಿತರೆ, ಇದರಿಂದ ಇಂದಿಗೂ ಸಹ ಲಕ್ಷ್ಮೀನಾರಾಯಣನು ಸುಂದರವಾಗಿ ಇಲ್ಲಿ ಪ್ರತಿಮೆಯೊಂದಿಗೆ ಪೂಜಿಸಲು ಇದನ್ನ ಲಕ್ಷ್ಮೀನಾರಾಯಣ ಮಹಾಮಾಯ ದೇವಸ್ಥಾನ ಎಂದು ಸಹ ಕರೀತಾರೆ. ಇದು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಮತ್ತೆ ಇದು ಕಟ್ಟಡನೇ ವಿಭಿನ್ನವಾಗಿದೆ. ಮತ್ತೆ ಇಲ್ಲಿ ಅನೇಕ ಭಕ್ತರು ತಮ್ಮ ಜೀವನವನ್ನು ಧ್ಯಾನ ಮತ್ತು ಯಶಸ್ವಿಗಾಗಿ ಇಲ್ಲಿ ಬರ್ತಾರೆ. ಹಾಗಾಗಿ ನೀವೇನಾದರೂ ಈ ಅಂಕೋಲ ಕಡೆ ಏನಾದರೂ ಬಂದರೆ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲೂ ಸಹ ಮಧ್ಯಾಹ್ನದ ವೇಳೆ ಊಟ ಎಲ್ಲ ಇರುತ್ತೆ. ಒಂದು ಸಲ ಈ ಕಡೆ ಬಂದರೆ ಭೇಟಿ ಕೊಡಿ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ.